ಹಾಯ್, ಎಲ್ರಿಗೂ ನಮಸ್ಕಾರ. DY ಕುಕ್ಕಿಂಗ್ ಬ್ಲಾಗ್ಗೆ ಸ್ವಾಗತ. ನಾವಿವತ್ತು ಆರ್ಕ ಕೋಡೋ ಮಿಲ್ಲೆಟ್ನಲ್ಲಿ ಗಂಜಿನ ಮಾಡ್ತಾಯಿದ್ದೀವಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಮೊಸರು ಹಾಕ್ಕೊಂಡು ನೀವು ತಣ್ಣಗಾದ ನಂತರ ತಿನ್ಬೋದು. ಈ ರೀತಿ ಮೊಸರು ಹಾಕ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಆರಾಮಾಗಿ ಬೆಳಗ್ಗೆ ಎಲ್ಲರೂ ತೊಗೋಬೋದು ಒಂದೊಂದು ಬೌಲು. ನಮ್ಮ ಶಾಪ್ನಲ್ಲಿ DY ಎಂಟರ್ಪ್ರೈಸಸ್ ಹೊನ್ನಾಳಿ ನಮ್ಮ ಶಾಪಲ್ಲಿ ನಿಮಗೆ ಸಾವಯವ ಜವಾರಿ ಆಹಾರ ಪದಾರ್ಥಗಳು ದೊರೀತವೆ. ಅದರಲ್ಲೂ ಕೋಡೋ ಮಿಲೆಟ್, ಆರ್ಕದು ರವೆನೂ ಸಿಗುತ್ತೆ, ಅವಲಕ್ಕಿನೂ ಸಿಗುತ್ತೆ, ಅಕ್ಕಿನೂ ಸಿಗುತ್ತೆ. ಆದರೆ ಎಲ್ಲದು ವಿತೌಟ್ ಪಾಲಿಶಲ್ಲಿ ಇರುತ್ತೆ. ವಿತ್ ಪಾಲಿಶಲ್ಲಿ ಯಾವುದೂ ಸಿಗಲ್ಲ ನಿಮಗೆ. ಬಾರ್ಲಿ ಅಕ್ಕಿನೂ ಸಹ ನಮ್ಮ ಶಾಪ್ನಲ್ಲಿ ವಿತ್ ಪಾಲಿಶ್ ಸಿಗುತ್ತೆ. ಈಗ ಗಂಜಿ ಮಾಡೋಣ. 1 ಟೀ ಕುಡಿಯೋ ಲೋಟ ಆಗೋಷ್ಟು ಆರ್ಕನ ತೊಗೊಳ್ಳಿ. ಇದೆಲ್ಲ ಕ್ಲೀನ್ ಇರುತ್ತೆ. ನೀವು ಮತ್ತೊಂದು ಸತಿ ಕ್ಲೀನ್ ಮಾಡ್ಕೊಳ್ಳೋಂಗೆ ಮಾಡ್ಕೊಳ್ಳಿ. 1 ಲೋಟ ತೊಗೊಂಡ್ರೆ ಆರಾಮಾಗಿ ಮನೇಲಿ 4ರಿಂದ 5 ಜನಕ್ಕೆ ಆರಾಮಾಗಿ ಒಂದೊಂದು ಬೌಲ್ ಗಂಜಿ ಆಗುತ್ತೆ. ಒಂದು ಪಾತ್ರೆಗೆ ಹಾಕ್ಕೊಂಡು 1ರಿಂದ 2 ಸತಿ ಚೆನ್ನಾಗಿ ತೊಳ್ಕೊಂಡು ಈ ಥರ 1ರಿಂದ 2 ಸತಿ ಚೆನ್ನಾಗಿ ತೊಳ್ಕೊಳ್ಳಿ. ಈ ಥರ ಕಪ್ಪಾಗಿ ನೀರು ಬಿಡುತ್ತೆ. ಅದು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ನೀರನ್ನ ಈಗ ಚೆಲ್ಕೊಳ್ಳಿ. 1ರಿಂದ 2 ಸತಿ ತೊಳ್ಕೊಂಡು ಚೆಲ್ಕೊಳ್ಳಿ. ಇದಕ್ಕೀಗ 1 ಲೋಟಕ್ಕೆ 8ರಿಂದ 10 ಲೋಟ ಆಗುವಷ್ಟು ನೀರನ್ನ ಹಾಕಿ ರಾತ್ರಿನೇ ನೆನೆಸಿಡಬೇಕು. ಇದು ಸಡನ್ನಾಗಿ ಮಾಡೋಕ್ಕೆ ಬರಲ್ಲ. ಪ್ರೊಸೆಸಿಂಗ್ ಸ್ವಲ್ಪ ಜಾಸ್ತಿ. ನೆನೆಸಿಡೋದೊಂದೇ ಪ್ರೊಸೆಸಿಂಗು. ಈ ಥರ ನೆನೆಸಿಟ್ಕೊಂಡು ರಾತ್ರಿನೇ ನೆನೆಸಿಟ್ಕೊಳ್ಳಿ. ಇದನ್ನು ತಿರುಗಿ ಬೆಳಗ್ಗೆ ನೀವು ಗಂಜಿ ಮಾಡ್ಕೋಬೋದು ಆರಾಮಾಗಿ. ಈ ಥರ ತಿರುಗಿ ಬೆಳಗ್ಗೆ ಆದಮೇಲೆ ಚೆನ್ನಾಗಿ ನೆಂದಿರುತ್ತೆ. ಇದೇನು ತುಂಬಾ ಉಬ್ಬಿರೋದಿಲ್ಲ, ಮೀಡಿಯಮ್ಮಾಗಿ ನೆಂದಿರುತ್ತೆ. ಈ ಥರ ಒಲೆ ಮೇಲೆ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಕುದಿಸ್ಕೊಳ್ಳಿ. ನಾನಿಲ್ಲಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಇದ್ರ ಗುಣ ಏನು ಅಂದರೆ ಆರ್ಕದ್ದು ಗೋಮೂತ್ರದ ಔಷಧಿ ಗುಣಗಳನ್ನ ಇದು ಹೊಂದಿದೆ. ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಹೊಟ್ಟೆ ಸಮಸ್ಯೆ, ಮಲಬದ್ಧತೆ, ಜೀರ್ಣ ಸಮಸ್ಯೆಯನ್ನು ಸಹ ಕಡಿಮೆ ಮಾಡುತ್ತೆ. ಅದರಲ್ಲೂ ಚರ್ಮ ಕಾಯಿಲೆಗಿದು ಆರ್ಕ ತುಂಬಾ ಒಳ್ಳೆಯದು. ನೀವೀಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ನೀವು ಬೇರೆ ತಿಂಡಿ ಮಾಡ್ಕೊಳ್ಳೋಷ್ಟೊತ್ತಲ್ಲೂ ಆರಾಮಾಗಿ ಬೆಂದೋಗುತ್ತೆ. ಈ ಥರ ಕಪ್ಪಾಗಬೇಕು. ಕಪ್ಪಾದ್ರೂ ಸಹ ಇದು ಒಳ್ಳೆಯದೇ. ಇದು ಈ ಥರ ಕಪ್ಪಾದರೆ ಅದು ಪಾಲಿಶ್ ಆಗಿರಲ್ಲ ಅಂತ ಅರ್ಥ. ಈ ಥರ 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲಾದರೂ ಕುದಿಸ್ಕೊಳ್ಳಿ ಅಥವಾ ಹೈ ಫ್ಲೇಮಲ್ಲಾದರೂ ಕುದಿಸ್ಕೊಳ್ಳಿ. ನೀರೇನು ನಿಮಗೆ ಕಡಿಮೆ ಹೆಚ್ಚಿಗೆ ಆಗೋದಿಲ್ಲ. 8ರಿಂದ 10 ಲೋಟ ಹಾಕಿದ್ರೆ ಆರಾಮಾಗಿ ನೀರಾಗುತ್ತೆ. ನಿಮಗೆ ಇನ್ನೂ ಸ್ವಲ್ಪ ತೆಳುಗೆ ಬೇಕು ಅಂತ ಅನಿಸಿದ್ರೆ ಇನ್ನೂ 1-2 ಲೋಟ ಎಕ್ಸ್ಟ್ರಾ ಹಾಕ್ಕೋಬೋದು. ಈ ರೀತಿ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ಥರ ಆದಮೇಲೆ 5ರಿಂದ 10 ನಿಮಿಷದಲ್ಲಿ ಗಂಜಿ ಆಗೋಗುತ್ತೆ. ನೋಡಿ, ಈ ರೀತಿ ಚೆಂದಾಗಿ ಕುದಿಯುತ್ತೆ. ನೀವು ಕುಕ್ಕರ್ಗೆ ಹಾಕಬೇಕು, ಪ್ಲೇಟ್ ಮುಚ್ಚಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಈ ಥರ ನಿಮಗೆ ನೋಡಬೇಕು ಅನ್ನೋದಾದರೆ ಒಂದು ಸ್ವಲ್ಪ ತಕ್ಕೊಂಡು ಬೆಂದಿರೋದನ್ನ ನೋಡ್ಬೋದು. ನೋಡಿ, ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಹಿಚ್ಕಿ ತೋರಿಸ್ತಾ ಇದ್ದೀನಿ. ಅನ್ನ ಹೇಗೆ ನೀವು ಹಿಚ್ಕಿ ನೋಡ್ತೀರಲ್ವ, ಅದೇ ರೀತಿ ನೋಡ್ಕೋಬೋದು. ನೋಡಿ, ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ತಣ್ಣಗಾದ ನಂತರನೇ ನೀವು ತೊಗೋಬೇಕು. ಬಿಸಿ ಇದ್ದಾಗ ತೊಗೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ತಣ್ಣಗಾದ್ಮೇಲೆ ಮೊಸರು ಹಾಕ್ಕೊಂಡ್ರು ಅಂತೂ ಇನ್ನೂ ತುಂಬಾ ರುಚಿಯಾಗಿರುತ್ತೆ. ಹಾಲು ಹಾಕ್ಕೋಬೋದು. ಮೊಸರು ಇಷ್ಟ ಇಲ್ದಿರೋರು ಹಾಲು ಹಾಕ್ಕೋಬೋದು. ಹಾಲು ಇಷ್ಟ ಇಲ್ದಿರೋರು ಮೊಸರು ಹಾಕ್ಕೋಬೋದು. ಹಾಗೇನೂ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಮೋರ್ ವಿಡಿಯೋಗಳಿಗಾಗಿ DY ಕುಕ್ಕಿಂಗ್ ಬ್ಲಾಗ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಇದೇ ರೀತಿ ಮಿಲೆಟ್ಸ್ ಅಡುಗೆಗಳಿಗೋಸ್ಕರನಾದ್ರೂ DY ಕುಕ್ಕಿಂಗ್ ಬ್ಲಾಗ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.